welcome back to my channel. If you are new to my channel, hi, I am Nivedita. So ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವಿಡಿಯೋ ನೋಡೋದಕ್ಕೆ ಸ್ಟಾರ್ಟ್ ಮಾಡಿ. ಸೊ ನೀವು ಆಲ್ರೆಡಿ ತಮ್ಮನೆಲ್ಲ ನೋಡಿರ್ತೀರಲ್ವಾ. ಎಸ್, ನಾನಿವತ್ತು ನನ್ನ ಒಂದು ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ನಾನು ಏನೇನು ಯೂಸ್ ಮಾಡ್ತೀನಿ ಅದ್ರ ಬಗ್ಗೆ ಒಂದು ರಿವ್ಯೂ ಕೊಡ್ತೀನಿ, ಓಕೆನಾ? ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಫಸ್ಟ್ ನಿಮ್ಮ ಸ್ಕಿನ್ ಗ್ಲೋ ಆಗಿರಬೇಕು ಆ್ಯಂಡ್ ನಿಮ್ಮ ಸ್ಕಿನ್ನು ಸನ್ಗೆ ಟ್ಯಾನ್ ಆಗುತ್ತೆ. ಅದಕ್ಕೆಲ್ಲ ಲೈಕ್ ಒಂದೇ ಪರಿಹಾರ ಅಂದರೆ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ನ ಯೂಸ್ ಮಾಡೋದು. ಸೊ ನಾನು ಯಾವ್ಯಾವ ಥರ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತೀನಿ ಡೈಲಿ ಅಂತ ನಾನು ಇವತ್ತು ನಿಮಗೆ ರಿವ್ಯೂ ಕೊಡ್ತೀನಿ. ಸ್ಕಿನ್ ಕೇರ್ ಯಾಕೆ ಮಾಡಬೇಕು ಅಂತ ಅಂದರೆ ಒಂದು ಒಂದು ಗ್ಲೋಯಿ ಸ್ಕಿನ್, ಒಂದು ಹೆಲ್ದಿ ಸ್ಕಿನ್ನ ಮೇಂಟೈನ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಬಿಕಾಸ್ ಈಗ ಆಲ್ರೆಡಿ ನೀವು ನೋಡಿರ್ಬೋದು ಸಮ್ಮರ್ ಡೇಸಲ್ಲಿ ಎಷ್ಟು ಬಿಸಿಲಿರುತ್ತೆ, ಆಗ ನಮ್ಮ ಸ್ಕಿನ್ನೆಲ್ಲ ಒಂಥರ ಟ್ಯಾನ್ ಆಗೋದು ತುಂಬ ಜಾಸ್ತಿ ಇರುತ್ತೆ. ಆ ಟೈಮಲ್ಲಿ ನೀವು ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಯೂಸ್ ಮಾಡಲಿಲ್ಲ ಅಂದರೆ ನಿಮ್ಮ ಒಂದು ಸ್ಕಿನ್ನು ತುಂಬ ಹಾರ್ಡ್ ಆಗ್ತಾ ಬರ್ತಾ ಇರುತ್ತೆ. ಸೊ ಅದು ನಿಮಗೆ ಗೊತ್ತಾಗಲ್ಲ. ಅದಕ್ಕೆ ಫಸ್ಟ್ ಏನು ಮಾಡಬೇಕು ಅಂತಂದರೆ ನೀವು ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ನ ಯೂಸ್ ಮಾಡಿ ನಿಮ್ಮ ಒಂದು ಸ್ಕಿನ್ನ ಮೇಂಟೈನ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಅಂತ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಮೋರ್ ಸ್ಟೆಪ್ ಇಸ್ ಲೈಕ್ ಏನಂತ ಅಂತಂದರೆ ಫೇಸ್ ವಾಶ್ ಮಾಡಬೇಕು. ಸೊ ನಾನು ನಿಮಗೆ ಸಜೆಸ್ಟ್ ಮಾಡೋದೇನಪ್ಪ ಅಂತಂದರೆ ನಿಮ್ಮ ಮುಖಕ್ಕೆ ಸೋಪ್ನ ಹಾಕೋದನ್ನ ಸ್ವಲ್ಪ ಕಡಿಮೆ ಮಾಡಿ. ಬಿಕಾಸ್ ಅದು ತುಂಬ ಹಾರ್ಡ್ ಮಾಡುತ್ತೆ ನಿಮ್ಮ ಒಂದು ಸ್ಕಿನ್ನ, ಓಕೆನಾ? ಸೊ ಫೇಸ್ ವಾಶ್ ಯೂಸ್ ಮಾಡೋದ್ರಿಂದ ತುಂಬಾ ಯೂಸ್ಫುಲ್ ಆಗುತ್ತೆ. ಫೇಸ್ ವಾಶ್ ನಾವು ಯಾವ್ದು ಯೂಸ್ ಮಾಡಬೇಕು ಅಂತ ಗೊತ್ತಾಗಲ್ಲ ಸಮ್ಟೈಮ್ಸ್. ಅಂದರೆ ತುಂಬಾ ಲೈಕ್ ನಾನು ಯೂಸ್ ಮಾಡಿ ಟ್ರೈ ಮಾಡಿಬಿಟ್ಟು ಸೊ ಇವಾಗ ನಾನು ಯೂಸ್ ಮಾಡ್ತಾ ಇರೋವಂತಹ ಫೇಸ್ ವಾಶ್ ಬಂದು ಸೆಟಾಫಿಲ್. ಸೊ ಇದು ತುಂಬ ತುಂಬ ಚೆನ್ನಾಗಿರುತ್ತೆ. ಡ್ರೈ ಟು ನಾರ್ಮಲ್ ಸ್ಕಿನ್ ಅವರೆಲ್ಲರೂ ಯೂಸ್ ಮಾಡ್ಬೋದು. ಫೇಸ್ ವಾಶ್ ಯಾವುದಾದ್ರೂ ನೀವು ಫೇಸ್ ವಾಶ್ನ ಟ್ರೈ ಮಾಡಿ, ನಿಮ್ಮ ಒಂದು ಸ್ಕಿನ್ಗೆ ಹೇಗೆ ಸೂಟ್ ಆಗುತ್ತೆ ಸೊ ಆ ಥರ ನೀವು ಫೇಸ್ ವಾಶ್ನ ಯೂಸ್ ಮಾಡ್ಬೋದು. ಸೊ ನಾನು ಯೂಸ್ ಮಾಡ್ತಾ ಇರೋದು ಸೆಟಾಫಿಲ್. ಸೊ ಇದು ನನಗೆ ತುಂಬಾ ಯೂಸ್ಫುಲ್ ಆಗಿದೆ ಆ್ಯಂಡ್ ಇದು ನನ್ನ ಒಂದು ಸ್ಕಿನ್ಗೆ ಮ್ಯಾಚ್ ಆಗಿದೆ ಅಂತಲೇ ನಾನು ನಿಮಗೆ ಹೇಳ್ಬೋದು. ಇದು ಸೆನ್ಸಿಟಿವ್ ಸ್ಕಿನ್ಗೆ ಲೈಕ್ ಜೆಂಟಲ್ ಸ್ಕಿನ್ ಕ್ಲೆನ್ಸರ್ ಅಂತಲೇ ಹೇಳ್ಬೋದು. ಸೊ ಅದು ಪ್ಲಸ್ ಇದು ಲೈಕ್ ನೈಟಿಗೆ ಯೂಸ್ ಮಾಡ್ಬೋದು. ಆ್ಯಂಡ್ ಮಾರ್ನಿಂಗ್ ನೀವೇನಾದರೂ ಯೂಸ್ ಮಾಡಬೇಕು ಅಂತಂದರೆ ಇವಾಗ ನಾನು ಯೂಸ್ ಮಾಡ್ತಾಯಿದ್ದು ಮಾಮಾ ಅರ್ತ್ ಅವರಿಂದ ಅಪ್ಟೋನ್ ಫೇಸ್ ವಾಶ್ ಅಂತ. ಸೊ ಇದು ತುಂಬಾ ಚೆನ್ನಾಗಿದೆ. ಲೈಕ್ ನೀವು ಒಂದು ಏನಾದರೂ ಬಿಸಿಲಿಂದ ಬಂದು ಮುಖ ತೊಳಿತೀರಾ ಅಂತ ಅಂದ್ಕೊಳ್ಳಿ. ಸೊ ಆವಾಗ ಇದನ್ನು ಯೂಸ್ ಮಾಡಿದ್ರೆ ತುಂಬಾ ಯೂಸ್ ಆಗುತ್ತೆ. ಏಕೆ ಅಂತಂದರೆ ಇದು ಮೇನ್ಲಿ ಫುಡ್ ಟ್ಯಾನ್ ರಿಮೂವಲ್, ಓಕೆನಾ? ಸೊ ಅದರಿಂದ ಈ ಒಂದು ಫೇಸ್ ವಾಶ್ನ ಯೂಸ್ ಮಾಡ್ತೀನಿ ನಾನು. ಎಸ್, ಆಫ್ಟರ್ ಫೇಸ್ ವಾಶ್ ಏನು ಮಾಡಬೇಕು ಅಂತ ಅಂದರೆ ಲೈಕ್ ಇಫ್ ನೀವು ಬೆಳಗ್ಗೆ ಏನಾದರೂ ಫೇಸ್ ವಾಶ್ ಆದಮೇಲೆ ಸ್ವಲ್ಪ ಲೈಕ್ ಐಸ್ ಕ್ಯೂಬ್ಸ್ ಏನಾದರೂ ಇದ್ದರೆ ಸ್ವಲ್ಪ ಮುಖದ ಮೇಲೆ ರಬ್ ಮಾಡ್ಕೊಳ್ಳಿ. ಬಿಕಾಸ್ ಅದು ತುಂಬಾ ಮಾಯ್ಶ್ಚರೈಸ್ ಮಾಡುತ್ತೆ ನಿಮ್ಮ ಒಂದು ಸ್ಕಿನ್ನ. ಸೊ ಅದರಿಂದ ನಾನು ಹೇಳ್ತಾ ಇದ್ದೀನಿ. ಸೊ ಅದರಿಂದ ಲೈಕ್ ಸ್ಕಿನ್ ಏನಾಗುತ್ತೆ ಅಂದರೆ ಸಾಫ್ಟ್ ಕೂಡ ಆಗುತ್ತೆ. ಆದ್ದರಿಂದ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ. ಆಫ್ಟರ್ ಫೇಸ್ ವಾಶ್ ಏನು ಮಾಡಬೇಕು ಅಂತ ನಿಮ್ಗೆ ಆಲ್ರೆಡಿ ಆಫ್ಟರ್ ಫೇಸ್ ವಾಶ್ ನಾವೇನು ಮಾಡಬೇಕು ಅಂತ ಅಂದರೆ ಟೋನರ್ನ ಯೂಸ್ ಮಾಡಬೇಕು. ಸೊ ಟೋನರ್ ನಮ್ಮ ಒಂದು ಸ್ಕಿನ್ನ ಬ್ರೈಟನ್ ಮಾಡುತ್ತೆ. ಸೊ ನಾನು ಯೂಸ್ ಮಾಡ್ತಾ ಇರೋದು ಪ್ಲಮ್ ಅವರ ಟೋನರ್. ಸೊ ತುಂಬ ಇದು ರೈಸ್ ಇನ್ ವಾಟರ್ ನಯಾಸಿನಮೈಡ್ ಟೋನರ್ ಅಂತ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಆಲ್ರೆಡಿ ನೋಡಿ ಇಷ್ಟು ಖಾಲಿ ಆಗಿದೆ. ಎಲ್ಲ ತುಂಬ ಯೂಸ್ ಮಾಡಿ ನಾನು ಇದನ್ನು ಸೆಲೆಕ್ಟ್ ಮಾಡಿದ್ದೀನಿ. ಸೊ ಇದನ್ನೇ ನಾನು ಜಾಸ್ತಿ ಇವಾಗ ಯೂಸ್ ಮಾಡ್ತಾ ಇರೋದು, ದ ಬೆಸ್ಟ್ ಅಂತಲೇ ಹೇಳ್ಬೋದು. ಇದಾದಮೇಲೆ ಟೋನರ್ ನಮ್ಮ ಒಂದು ಸ್ಕಿನ್ನ ಬ್ರೈಟನ್ ಮಾಡೋದಕ್ಕೆ ಹೆಲ್ಪ್ಫುಲ್ ಮಾಡುತ್ತೆ. ಆ್ಯಂಡ್ ಇದಾದಮೇಲೆ ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು ಅಂತಂದರೆ ಆಫ್ಟರ್ ಟೋನರ್ ಸಿರಮ್ಗೆ ಹೋಗಬೇಕು. ಸೊ ಫಸ್ಟ್ ಸಿರಮ್ನ ಅಪ್ಲೈ ಮಾಡಿ ನೆಕ್ಸ್ಟ್ ಟೋನರ್ಗೆ ಹೋದರೆ ಲೈಕ್ ಅದು ಅಷ್ಟು ಪ್ರಾಡಕ್ಟು ಚೆನ್ನಾಗಿ ವರ್ಕೌಟ್ ಆಗಲ್ಲ ಅಂತಲೇ ಹೇಳ್ಬೋದು. ಸೊ ಎಲ್ಲ ಫಸ್ಟ್ ಟೋನರ್ ಆದಮೇಲೆ ಸಿರಮ್ನ ಯೂಸ್ ಮಾಡಬೇಕು. ಸೊ ನಾನು ಸಿರಮ್ನ ಯೂಸ್ ಮಾಡೋದು ಯಾವುದಂತ ಅಂದರೆ ಸೊ ನೋಡಿ ಫಸ್ಟು 2 ಸಿರಮ್ ಇದೆ ನನ್ನ ಹತ್ರ. ಸೊ ಯಾವುದಾದ್ರೂ ನಾನು ಒಂದೊಂದನ್ನ ಯೂಸ್ ಮಾಡ್ತಿರ್ತೀನಿ. ಆವಾಗ ಇದು ಗ್ಲಾಮ್ವಿಡಾ ಅವರ ವೈಟಲೈಸಿಂಗ್ ಸೆರಮ್ಮು. ಸೊ ಇದು ಪ್ಲಮ್ ಅವರ ನಯಾಸಿನಮೈಡ್ ಸೆರಮ್ಮು.
10% ನಯಾಸಿನಮೈಡ್ ಇದೆ. ಸೊ ಇದು ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಇವೆರಡರಲ್ಲಿ ಕಂಪೇರ್ ಮಾಡಿದ್ರೆ ದಿಸ್ ಒನ್ ಇಸ್ ಬೆಸ್ಟ್. ಸೊ ಯು ಕ್ಯಾನ್ ಗೋ ಫಾರ್ ದಿಸ್. ಆ್ಯಂಡ್ ಇದು ಆಲ್ರೆಡಿ ಖಾಲಿ ಆಗಿದೆ. ಸೊ ಲೈಕ್ ಸ್ವಲ್ಪ ಇದೆ, ಬಟ್ ನಾನು ಕಂಪ್ಯಾರಿಟಿವ್ಲಿ ನೋಡಿದಾಗ ತುಂಬ ಚೆನ್ನಾಗಿದೆ ಅಂತ ಅಂದರೆ ಇದು. ಸೊ ಯು ಕ್ಯಾನ್ ಆಲ್ಸೋ ಗೋ ಫಾರ್ ದಿಸ್. ಆ್ಯಂಡ್ ಆಫ್ಟರ್ ಸೆರಮ್ನ ಲೈಕ್ ತುಂಬ ಲೈಕ್ ಮಸಾಜ್ ಮಾಡ್ಕೋಬೇಡಿ. ಸೊ ಹಾಕಿದ್ಮೇಲೆ ಜಸ್ಟ್ ಟ್ಯಾಬ್ ಮಾಡಿ, ಓಕೆನಾ. ಸೊ ಆವಾಗ ಅದೊಂಥರ ಸ್ವಲ್ಪ ಏನಂತ ಹೇಳ್ತಾರೆ, ಅದು ಸ್ವಲ್ಪ ವೇಸ್ಟ್ ಆಗಲ್ಲ. ಸೊ ಪ್ರಾಡಕ್ಟ್ಸು ಸೊ ಜಸ್ಟ್ ಟ್ಯಾಪ್ ಮಾಡಿ, ಲೈಕ್ ಜಾಸ್ತಿ ಮಸಾಜ್ ಎಲ್ಲ ಮಾಡೋದಕ್ಕೆ ಹೋಗ್ಬಿಡಿ. ಆಫ್ಟರ್ ಲೈಕ್ ಸೆರಮ್ ನೀವೇನು ಯೂಸ್ ಮಾಡಬೇಕು ಅಂತ ಅಂದರೆ ನೆಕ್ಸ್ಟ್ ಬಂದು ಮಾಯಿಶ್ಚರೈಸರ್. ಸೊ ಮಾಯಿಶ್ಚರೈಸರಲ್ಲಿ ದ ಬೆಸ್ಟ್ ಮಾಯಿಶ್ಚರೈಸರ್ ಅಂತ ಅಂದರೆ ದಿಸ್ ಒನ್, ಎಮಲಿನ್. ಸೊ ಎಮಲಿನ್ ಅವರ ಈ ಒಂದು ಮಾಯಿಶ್ಚರು ಲೈಕ್ ಡ್ರೈ ಸ್ಕಿನ್ ಟ್ರೀಟ್ಮೆಂಟ್ಗಂತೂ ತುಂಬಾ ಚೆನ್ನಾಗಿ. ನಂದು ಸ್ವಲ್ಪ ಡ್ರೈ ಸ್ಕಿನ್ ಅಂತಲೇ ಹೇಳ್ಬೋದು. ಸಮ್ಟೈಮ್ಸ್ ಆಯಿಲ್ ಅನಿಸುತ್ತೆ, ಬಟ್ ಎವ್ರಿ ಟೈಮ್ ನಂದು ಡ್ರೈ ಸ್ಕಿನ್ ಅಂತಲೇ ಹೇಳ್ಬೋದು. ಸೊ ಇದು ಎಲ್ಲ ಸ್ಕಿನ್ ಟೋನ್ಗೂ ಯೂಸ್ ಆಗುತ್ತೆ, ಬಟ್ ನಾನು ಇಷ್ಟು ಯೂಸ್ ಮಾಡಿರೋದ್ರಲ್ಲಿ ದಿಸ್ ಈಸ್ ಬೆಸ್ಟ್ ಅಂತ ಹೇಳ್ಬೋದು. ಆ್ಯಂಡ್ ಆಲ್ಸೋ ವಿತ್ ದಿಸ್ ಲೈಕ್ ಇದು ಕೂಡ ಇದೆ. ಸೊ ಪ್ಲಮ್ ಅವ್ರದ್ದು ಇದು ಕೂಡ ತುಂಬಾ ಚೆನ್ನಾಗಿದೆ. ಸೊ ನೋಡ್ತಾ ಇರ್ಬೋದು ನೀವು ಎಷ್ಟು ಖಾಲಿಯಾಗಿದೆ ಅಂತ. ಸಖತ್ ಇದ್ರ ಟೆಕ್ಸ್ಚರ್ ಕೂಡ ತುಂಬಾ ಚೆನ್ನಾಗಿದೆ. ನೀವು ಇದನ್ನು ಯೂಸ್ ಮಾಡ್ಬೋದು. ಸೊ ದಿಸ್ ಈಸ್ ಬೆಸ್ಟ್ ಅಂತ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ. ಆಫ್ಟರ್ ಮಾಯಿಶ್ಚರೈಸೇಷನ್ ನೀವು ಯೂಸ್ ಮಾಡಬೇಕಾಗಿರೋ ಅಂಥದ್ದು ನೆಕ್ಸ್ಟ್ ಸ್ಟೆಪ್ ಏನಪ್ಪ. ಸೊ ಇದು ಒಂದು ಲೈಕ್ ಮಾಯಿಶ್ಚರೈಸರ್ ಆದಮೇಲೆ ನೀವು ಅಂಡರ್ ಐ ಕ್ರೀಮ್ನ ಯೂಸ್ ಮಾಡ್ಬೋದು. ಸೊ ಇದು ಕೂಡ ಲೈಕ್ ಸಮ್ಟೈಮ್ಸ್ ಇಲ್ಲಿ ನಿಮಗೆ ಲೈನ್ಸ್ ಬಂದಿರುತ್ತಲ್ವ, ಬ್ಲ್ಯಾಕ್ ಲ್ಯಾಶು. ಸೊ ಅದಕ್ಕೆ ಯೂಸ್ ಮಾಡ್ಬೋದು ಅಲ್ವಾ. ಸೊ ಅದಾದಮೇಲೆ ಸನ್ಸ್ಕ್ರೀನ್ ಗೊತ್ತಿರೋದೆ. ಸನ್ಸ್ಕ್ರೀನಲ್ಲಿ ನಾನು ಯೂಸ್ ಮಾಡುವಂತಹ ಸನ್ಸ್ಕ್ರೀನ್ ಲೈಕ್ ಫಸ್ಟ್ ನಾನು ಇದು ಯೂಸ್ ಮಾಡ್ತಾಯಿದ್ದೆ. ಸೊ ನನಗೆ ಅದಷ್ಟು ಎಫೆಕ್ಟಿವ್ ಅಂತ ಅನಿಸ್ಲಿಲ್ಲ. ಸೊ ಇದನ್ನು ನಾನು ಯೂಸ್ ಮಾಡೋದನ್ನ ಸ್ಟಾಪ್ ಮಾಡಿ. ನೆಕ್ಸ್ಟ್ ನಾನು ಯೂಸ್ ಮಾಡಿದ್ದು ಪ್ಲಮ್ ಅವ್ರದ್ದು. ಸೊ ಅದು ಲೈಕ್ ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗೆ. ಆ್ಯಂಡ್ ಆಲ್ಸೋ ಇದು ಗ್ಲಾಮ್ವಿಡ್ ಅವ್ರದ್ದು ಯೂಸ್ ಮಾಡ್ತಿದ್ದೆ. ಸೊ ನನಗೆ ಯಾವಾಗ ಯಾವ್ದು ಯೂಸ್ ಮಾಡಬೇಕು ಅಂತ ಅನಿಸುತ್ತೋ ನಾನು ಆವಾಗ ಯೂಸ್ ಮಾಡ್ತೀನಿ. ಸೊ ಆ್ಯಂಡ್ ಮೈ ಫೇವ್ರೆಟ್ ಸನ್ಸ್ಕ್ರೀನ್ ಇಸ್ ದ ಬೆಸ್ಟ್ ಇವಾಗ ಅಂತ ಯಾವುದಂತ ಹೇಳಬೇಕು ಅಂತಂದರೆ .NK ಅವ್ರದ್ದು ವಿಟಮಿನ್ C+E ಸೂಪರ್ ಬ್ರೈಟ್ ಸನ್ಸ್ಕ್ರೀನ್ ಅಂತ. ಸೊ ತುಂಬಾ ಚೆನ್ನಾಗಿದೆ. 50+ SPF. ಸೊ ನೀವು ಯಾವುದೇ ಸನ್ಸ್ಕ್ರೀನ್ ತೊಗೋಬೇಕಾದ್ರೂ 50+ ಇರೋದೇ ತಗೋಬೇಕು. ಸೊ ಆವಾಗ ನಿಮ್ಮ ಒಂದು ಸನ್ಲೈಟ್ ಆಗಿರ್ಬೋದು ಎಲ್ಲದಕ್ಕೂ ಪ್ರೊಟೆಕ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇದು ನನ್ನ ಇವಾಗ ಫೇವ್ರೆಟ್. ಮಿನಿಮಲಿಸ್ಟ್ ಅವ್ರದ್ದು ಒಂದು ಸನ್ಸ್ಕ್ರೀನ್ ಇದೆ. ನಂತರ ನಾನು ತುಂಬ ಸನ್ಸ್ಕ್ರೀನ್ನ ಚೇಂಜ್ ಮಾಡ್ತಾ ಇರ್ತೀನಿ. ಸೊ ಆ್ಯಸ್ ಆಫ್ ನೌ ಇಷ್ಟು ಸನ್ಸ್ಕ್ರೀನ್ಸ್ ಇದೆ. ಸೊ ಸಮ್ಟೈಮ್ಸ್ ಯಾವ್ದು ಇಷ್ಟ ಆಗುತ್ತೋ ಅದನ್ನು ನಾನು ಯೂಸ್ ಮಾಡ್ತೀನಿ, ಬಟ್ ಜಾಸ್ತಿ ಯೂಸ್ ಮಾಡೋದು .NK ಅವರ ಈ ಒಂದು ಯೆಲ್ಲೋ ಕಲರ್ ಸನ್ಸ್ಕ್ರೀನ್. ಎಸ್, ತುಂಬ ಸನ್ಸ್ಕ್ರೀನ್ಸ್ ಇದೆ. ಸೊ ನಾನು ಜಾಸ್ತಿ ಯೂಸ್ ಮಾಡೋದು ಸನ್ಸ್ಕ್ರೀನ್ಸ್ನೇ. ಆ್ಯಂಡ್ ಇಷ್ಟು ನನ್ನ ಒಂದು ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಅಂತಲೇ ಹೇಳ್ಬೋದು. ಸೊ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಸೊ ಸ್ಕಿನ್ ಕೇರ್ನ ಮೇಂಟೈನ್ ಮಾಡೋದು ತುಂಬಾ ಇಂಪಾರ್ಟೆಂಟು. ಇಷ್ಟೆಲ್ಲ ನೀವು ಬೆಳಗ್ಗೆ ಒಂದು ಸತಿ ಸಂಜೆ ಒಂದು ಸತಿ ಮಾಡ್ಕೊಳ್ಳಿ. ಸೊ ಅದರಿಂದ ನಿಮ್ಮ ಒಂದು ಸ್ಕಿನ್ನು ಈವೆಂಚುಲಿ ಲೈಕ್ ಬ್ರೈಟನ್ ಆಗುತ್ತೆ. ವಿಡಿಯೋ ಇಷ್ಟ ಆಗಿತ್ತು. ಸೊ ಯಾರಿಗೆಲ್ಲ ಇಷ್ಟ ಆಯ್ತು ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಇಷ್ಟೆಲ್ಲ ಯೂಸ್ ಮಾಡಿದರೆ ನಿಮ್ಮ ಒಂದು ಸ್ಕಿನ್ ಕೂಡ ನಂತರನೇ ಗ್ಲೋಯಿಂಗ್ ಆಗಿ ಇದಾಗುತ್ತೆ. ಸೊ ನೀವು ಕೂಡ ಸನ್ಸ್ಕ್ರೀನ್ನ ಯೂಸ್ ಮಾಡೋದನ್ನ, ನೀವು ಕೂಡ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ನ ಯೂಸ್ ಮಾಡೋದನ್ನ ಸ್ಟಾರ್ಟ್ ಮಾಡ್ಕೊಳ್ಳಿ ಇವತ್ತಿಂದಾನೇ. ಥ್ಯಾಂಕ್ ಯು ಸೋ ಮಚ್. ಲೈಕ್ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಆ್ಯಂಡ್ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಬಿಕಾಸ್ ನಾನು ನೆಕ್ಸ್ಟ್ ಯಾವುದಾದ್ರೂ ನ್ಯೂ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು.